A very good morning to everyone. So this is your business taxation unit 4 assessment of companies. So before going to assessment of companies, we have to know what is companies. So companies in India are governed by Indian Companies Act 1956. So this act defines that the company as an artificial person created by law having a separate legal entity with a perpetual succession and a common seat. For the tax point of view, we have to classify this company as a separate person, and income of the company is computed and assessed ಸಪ್ರೇಟ್ಲಿ ಇನ್ ದಿ ಹ್ಯಾಂಡ್ಸ್ ಆಫ್ ಕಂಪನೀಸ್. ಅರ್ಥ ಆಗ್ತಿದೆಯಾ? ಸೊ ಕಂಪನೀಸ್ನ ಗೌರ್ನ್ ಮಾಡೋದು ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 1956. ಸೊ ಏನು ಹೇಳುತ್ತೆ ಅಂದರೆ, ಫ್ರಮ್ ದಿ ಟ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವಿ ನೀಡ್ ಟು ಕ್ಲಾಸಿಫೈಡ್ ದಿಸ್ ಕಂಪನಿ ಆಸ್ ಅ ಸಪರೇಟ್ ಪರ್ಸನ್ ಆ್ಯಂಡ್ ವಾಟ್ ಎವರ್ ಇನ್ಕಮ್ ಇಸ್ ಜನರೇಟೆಡ್ ಬೈ ದಟ್ ಕಂಪನಿ, ದಟ್ ಇನ್ಕಮ್ ಮಸ್ಟ್ ಆ ಇನ್ಕಮ್ ನಾವು ಕಂಪ್ಯೂಟ್ ಮಾಡಿ ಅಸೆಸ್ ಮಾಡಿ ಅದರಿಂದ ಬರೋ ಟ್ಯಾಕ್ಸ್ ಲೈಬಿಲಿಟಿನ ಗೌರ್ನಮೆಂಟ್ಗೆ ಟ್ಯಾಕ್ಸ್ ಥರ ಪೇ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಇನ್ ಅಡಿಷನ್ ಟು ಇನ್ಕಮ್ ಟ್ಯಾಕ್ಸ್, ಎ ಕಂಪನಿ ಈಸ್ ಆಲ್ಸೋ ರಿಕ್ವೈರ್ಡ್ ಟು ಪೇ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 115 on the amount distributed as a profit to its shareholders. So whatever amount company shareholdersಗೆ ಡಿಸ್ಟ್ರಿಬ್ಯೂಟ್ ಮಾಡಿರುತ್ತೋ ಆಸ್ ಪ್ರಾಫಿಟ್ ಅಂತ, ಆ ಅಮೌಂಟ್ ಮೇಲೆ ಕಂಪನಿ ಗೌರ್ನಮೆಂಟ್ಗೆ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಹವೆವರ್ ಸಚ್ ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆರ್ ಎಕ್ಸೆಂಪ್ಟ್ ಫ್ರಮ್ ದಿ ಟ್ಯಾಕ್ಸ್ ಇನ್ ದಿ ಹ್ಯಾಂಡ್ಸ್ ಆಫ್ ಶೇರ್ ಹೋಲ್ಡರ್ಸ್. ಕ್ಲಿಯರ್ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಒನ್, meaning of companies and types of companies. So first one is company under section 2 subsection 17. So company means an Indian company or any body incorporated by or under any laws of a countries outside India. Next to any institution, association or body declared by general or special order of the board to be a company for a specified assessment year. So companies is nothing but this is an Indian company or any body of corporated or incorporated by or under any laws of a country outside India, or any institution, association, body specified assessment yearsಗೆ ಕಂಪನಿ ಅಂತ ಡಿಕ್ಲೇರ್ ಮಾಡ್ತೀವಿ. ನೆಕ್ಸ್ಟು ಇದರಲ್ಲಿ ನಮಗೆ ಇಂಡಿಯನ್ ಕಂಪನಿ, ಡೊಮೆಸ್ಟಿಕ್ ಕಂಪನಿ, ಫಾರಿನ್ ಕಂಪನೀಸ್, ಇನ್ವೆಸ್ಟ್ಮೆಂಟ್ ಕಂಪನೀಸ್, ನೆಕ್ಸ್ಟ್ ಕಂಪನೀಸ್ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್, ಓನ್ಲಿ ಪಬ್ಲಿಕ್ ಕಂಪನೀಸ್ ಅಂತ ಇನ್ನು ಎಷ್ಟೊಂದು ಟೈಪ್ಸ್ ಬರುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಇಸ್ ಇಂಡಿಯನ್ ಕಂಪನಿ. ಸೊ ಇಂಡಿಯನ್ ಕಂಪನಿ ಮೀನ್ಸ್ ಎ ಕಂಪನಿ ಫಾರ್ಮ್ಡ್ and registered under the Companies Act 1956 and includes statutory corporation and any institution, association or body declared by board to be a company if the register or principal office of the company's corporation and institution is generally is nothing but Indian company, means a company which is registered under Companies Act 1956. ಆ ಕಂಪನಿನ ನಾವು ಇಂಡಿಯನ್ ಕಂಪನೀಸ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಡೊಮೆಸ್ಟಿಕ್ ಕಂಪನಿ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 22A. ಡೊಮೆಸ್ಟಿಕ್ ಕಂಪನಿ ಮೀನ್ಸ್ an Indian company or any other company which has made prescribed arrangement for declaration and payment within India of the dividends payable out of its taxable income. ಅರ್ಥ ಆಗ್ತಿದೆಯಾ? ಸೊ ಡೊಮೆಸ್ಟಿಕ್ ಕಂಪನಿ ಇಸ್ ನಥಿಂಗ್, ಡೊಮೆಸ್ಟಿಕ್ ಕಂಪನಿ, ಇಂಡಿಯನ್ ಕಂಪನಿ ಬೋತ್ ಆರ್ ಸೇಮ್. ಸೊ ನಾವು ಇಂಡಿಯನ್ ಕಂಪನಿ, ಡೊಮೆಸ್ಟಿಕ್ ಕಂಪನಿ ಅಂತ ಕರಿಬೇಕು ಅಂದರೆ ಬೋತ್ ಕಂಪನೀಸ್ ಮಸ್ಟ್ ಆ್ಯಂಡ್ ಶುಡ್ ಬಿ ರಿಜಿಸ್ಟರ್ಡ್ ಅಂದರೆ ಕಂಪನೀಸ್ ಆ್ಯಕ್ಟ್ 1956 ಅಲ್ಲೇ ರಿಜಿಸ್ಟರ್ ಆಗಿರಬೇಕು. ಸೊ ಡೊಮೆಸ್ಟಿಕ್ ಕಂಪನಿ ಅಂತ ಯಾವಾಗ ಕರಿತೀವಿ ಅಂದರೆ ಪೇಮೆಂಟ್ ಟು ರಿಸಿಪ್ಟ್ಸು ಎಂಟೈರು ಇಂಡಿಯಾದಲ್ಲೇ ನಡೆಯುತ್ತೆ ಅಂತ ಅಂದರೆ ಅದನ್ನು ನಾವು ಡೊಮೆಸ್ಟಿಕ್ ಕಂಪನೀಸ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಫಾರಿನ್ ಕಂಪನೀಸ್. ಯೂಶಲಿ ನೋ ಫಾರಿನ್ ಕಂಪನೀಸ್ ಮೀನ್ಸ್ ಎ ಕಂಪನಿ ವಿಚ್ ಇಸ್ ನಾಟ್ ಡೊಮೆಸ್ಟಿಕ್ ಕಂಪನಿ, ಮೀನ್ಸ್ ಆ ಕಂಪನೀಸು ಪೇಮೆಂಟು ಮತ್ತು ರಿಸಿಪ್ಟ್ಸು ಎರಡೂ ಕೂಡ ಇಂಡಿಯಾದಲ್ಲಿ ನಡೆಯೋದಿಲ್ಲ. ಸೊ ಅಂಥ ಕಂಪನಿನ ನಾವು ಫಾರಿನ್ ಕಂಪನೀಸ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ನಿಮಗೆ ಇದನ್ನು 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಕಂಪನಿ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್. ಸೊ ಕಂಪನಿ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್, ಯಾವ ಕಂಪನಿ ಮೇಲೆ ಪಬ್ಲಿಕ್ ಇಂಟ್ರೆಸ್ಟೆಡ್ ಆಗಿರುತ್ತೆ ಅಂದರೆ ಎ ಕಂಪನಿ ಓನ್ಡ್ ಬೈ ಗೌರ್ನಮೆಂಟ್. ಯೂಶಲಿ ಹೇಳಬೇಕು ಅಂದರೆ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟ್ ಮೀನ್ಸ್ ಕಂಪನಿ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್. Section 2 subsection 18 means a company is said to be a company in which the public are substantially interested if it is a company owned by government or RBA which not less than 40% of share are held by government or RBA. ಸೊ ಯಾವುದೇ ಒಂದು ಕಂಪನಿ ಮೇಲೆ ಆ ಕಂಪನಿಯಲ್ಲಿ ಗೌರ್ನಮೆಂಟ್ ಅದರ್ವೈಸ್ RBI ನಾಟ್ ಲೆಸ್ ದ್ಯಾನ್ 40% ಆಫ್ ಶೇರ್ಸ್ನ ಹೋಲ್ಡ್ ಮಾಡಿದರೆ ಅಂಥ ಕಂಪನಿನ ನಾವು ಕಂಪನಿ in which public are substantially interested ಅಂತ ಕರಿತೀವಿ. ನೆಕ್ಸ್ಟು ಇನ್ ಎ ಕಂಪನಿ ವಿಚ್ ಇಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 25 ಆಫ್ ದಿ ಕಂಪನೀಸ್ ಆ್ಯಕ್ಟ್ 1956. ಸೊ ವಾಟ್ ಈಸ್ ದ ಸೆಕ್ಷನ್ 25 ಆಫ್ ದಿ ಕಂಪನೀಸ್ ಆ್ಯಕ್ಟ್ 1956 ಅಂದರೆ, ಸೊ ಮೀನ್ಸ್ ಎ ಕಂಪನಿ ವಿಚ್ ಇಸ್ ರಿಜಿಸ್ಟರ್ಡ್ ಫಾರ್ ಪ್ರಮೋಟಿಂಗ್ ಎ ಕಾಮರ್ಸ್, ಆರ್ಟ್, ಸೈನ್ಸ್, ರಿಲಿಜಿಯನ್ ಆ್ಯಂಡ್ ಚಾರಿಟಿ ಆ್ಯಂಡ್ ಪ್ರೊಹಿಬಿಟಿಂಗ್ ದಿ ಪೇಮೆಂಟ್ ಆಫ್ ಎನಿ ಡಿವಿಡೆಂಡ್ಸ್ ಟು ಇಟ್ಸ್ ಮೆಂಬರ್ಸ್. ಸೊ ಯಾವುದೇ ಒಂದು ಕಂಪನೀಸು ಈ ರೀತಿ
ಕಾಮರ್ಸು, ಆರ್ಟ್ಸು, ಸೈನ್ಸು, ರಿಲಿಜಿಯಸ್ಸು, ಚಾರಿಟೀಸು, ಸೊ ಈ ರೀತಿ ಡೆವಲಪ್ಮೆಂಟ್ ಪರ್ಪಸ್ಸಿಗೋಸ್ಕರ, ಪ್ರಮೋಟಿಂಗ್ ಪರ್ಪಸ್ಸಿಗೋಸ್ಕರ ಆ ಕಂಪನಿ ಏನಾದರೂ ರಿಜಿಸ್ಟರ್ ಆಗಿದ್ದರೆ ಮತ್ತು ಆ ಕಂಪನಿ ಯಾವುದೇ ಕಾರಣಕ್ಕೂ ಡಿವಿಡೆಂಡನ್ನ ಇಶ್ಯೂ ಮಾಡೋದಿಲ್ಲ ಟು ದೇರ್ ಮೆಂಬರ್ಸು. ಸೊ ಅಂಥ ಕಂಪನೀಸ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಕಂಪನೀಸ್ ಅಂಡರ್ ಸೆಕ್ಷನ್ 25 ಆಫ್ ಕಂಪನೀಸ್ ಆ್ಯಕ್ಟ್ 1956 ಅಂತ ಕರಿತೀವಿ. ಸೊ ಅಂಥ ಕಂಪನೀಸ್ನ ನಾವು ಕಂಪನಿ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್ ಅಂತ ಕರಿತೀವಿ. ನೆಕ್ಸ್ಟು, ಎ ಕಂಪನಿ ಹ್ಯಾವಿಂಗ್ ನೋ ಶೇರ್ ಕ್ಯಾಪಿಟಲ್ if it is declared for a specified years by order of the board CBDT to be a company in which public are substantially interested. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವುದೇ ಒಂದು ಕಂಪನಿಯಲ್ಲಿ ಶೇರ್ ಕ್ಯಾಪಿಟಲ್ಲೇ ಇರೋದಿಲ್ಲ, ಸೊ ಅಂಥ ಕಂಪನಿನ CBDTನೇ ಏನಾದರೂ ಕಂಪನಿ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್ ಅಂತ CBDTನ ಅನೌನ್ಸ್ ಮಾಡಿದರೆ ದೆನ್ ಅಂಥ ಕಂಪನಿನ ನಾವು ಕಂಪನಿ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್ ಅಂತಲೇ ಟ್ರೀಟ್ ಮಾಡಬೇಕು. ನೆಕ್ಸ್ಟು, ನಿಧಿ ಆ್ಯಂಡ್ ಮ್ಯೂಚುವಲ್ ಬೆನಿಫಿಟ್ ಫೈನಾನ್ಸ್ ಕಂಪನೀಸು. ನೆಕ್ಸ್ಟು, ಕಂಪನಿ ವೇರಿನ್ 50% ಆರ್ more of the voting powers was throughout the previous year held by one or more cooperative societies. ಅರ್ಥ ಆಗ್ತಿದೆ, ಆ ಕಂಪನೀಸಲ್ಲಿ 50%ಗಿಂತ ಜಾಸ್ತಿ ವೋಟಿಂಗ್ ಪವರ್ಸು ಪ್ರೀವಿಯಸ್ ಇಯರಲ್ಲಿ ಒನ್ ಆರ್ ಮೋರ್ ಕೋಆಪರೇಟಿವ್ ಸೊಸೈಟೀಸ್ ಹೆಲ್ಡ್ ಮಾಡಿದರೆ ಅಂಥ ಕಂಪನೀಸು ನಾವು ಕಂಪನೀಸ್ ಇನ್ ವಿಚ್ ಪಬ್ಲಿಕ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟು, ಎ ಪಬ್ಲಿಕ್ ಕಂಪನಿ ಇಫ್ ಇಟ್ಸ್ 50% ಆಫ್ ಮೋರ್ ವೋಟಿಂಗ್ ಪವರ್ ವಾಸ್ ಥ್ರೂಔಟ್ ದಿ ಪ್ರೀವಿಯಸ್ ಇಯರ್ ಹೆಲ್ಡ್ ಬೈ ಗವರ್ನಮೆಂಟ್, ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ ಆರ್ ಎನಿ ಕಂಪನಿ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್ ಆರ್ ಎನಿ 100% ಸಬ್ಸಿಡೈರಿ ಆಫ್ ಕಂಪನಿ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್. ಸೊ ಯಾವುದೇ ಒಂದು ಕಂಪನಿ, ಆ ಕಂಪನಿಯಲ್ಲಿ 50% ಆಫ್ ವೋಟಿಂಗ್ ಪವರ್ಸ್ ಗವರ್ನಮೆಂಟು, ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸು, ಎನಿ ಕಂಪನಿ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್, ಬೇರೆ ಕಂಪನಿ, ಆ ಕಂಪನಿಯಲ್ಲೂ ಪಬ್ಲಿಕ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟ್ ಆಗಿದ್ದು ಅಂಥ ಕಂಪನಿನೂ ಕೂಡ 50%ಗಿಂತ ಜಾಸ್ತಿ ವೋಟಿಂಗ್ ಪವರ್ಸ್ನ ಈ ಯಾವುದಾದ್ರು ಸ್ಪೆಸಿಫೈಡ್ ಕಂಪನೀಸ್ನಲ್ಲಿ ಹೋಲ್ಡ್ ಮಾಡಿದರೆ, ಅದರ್ವೈಸ್ ಯಾವುದಾದ್ರು 100% ಸಬ್ಸಿಡೈರೀಸ್ ಕಂಪನಿ, ಆ ಕಂಪನಿ ಕೂಡ ಪಬ್ಲಿಕ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್ ಕಂಪನಿ ಆಗಿದ್ದರೆ ಅಂಥ ಕಂಪನೀಸು ನಾವು ಕಂಪನೀಸ್ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟ್ ಅಂತ ಟ್ರೀಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಮೇನ್ ಥಿಂಗು, ಫಸ್ಟ್ ಒನ್ ಈಸ್ ಅ ಕಂಪನಿ ಓನರ್ಡ್ ಬೈ ಗವರ್ನಮೆಂಟು, ಅದರ್ವೈಸ್ RBI ಆಗಿರಬೇಕು, ಆನ್ ವಿಚ್ 40% ಆರ್ ಮೋರ್ ಆಫ್ ದಿ ಶೇರ್ಸ್ ಆರ್ ಹೆಲ್ಡ್ ಬೈ ಗವರ್ನಮೆಂಟ್ ಆರ್ RBIನೇ ಆಗಿರಬೇಕು, ಆರ್ ಎ ಕಾರ್ಪೊರೇಟ್ ಓನರ್ ಬೈ RBI. ಕ್ಲಿಯರ್ ಆಗ್ತಾ ಇದೆಯಾ? ನೆಕ್ಸ್ಟು, ಆಸ್ ಐ ಸೆಡ್, ಎ ಕಂಪನಿ ವಿಚ್ ಇಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 25. ನೆಕ್ಸ್ಟು, CBDT ಏನಾದರೂ ಡಿಕ್ಲೇರ್ ಮಾಡಿದರೆ ಈ ಕಂಪನಿ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್ ಅಂತ ಅದೇ ಅನೌನ್ಸ್ ಮಾಡಿದರೆ ಅಂಥ ಕಂಪನಿನೂ ಅದೇ ರೀತಿ ಟ್ರೀಟ್ ಮಾಡಬೇಕು. ನಿಧಿ, ಮ್ಯೂಚುವಲ್ ಬೆನಿಫಿಟ್ಸ್ ಫೈನಾನ್ಸ್ ಕಂಪನೀಸು. ನೆಕ್ಸ್ಟು, 50% ವೋಟಿಂಗ್ ಪವರ್ಸು ಫಾರ್ ಕೋಆಪರೇಟಿವ್ ಸೊಸೈಟೀಸು. ನೆಕ್ಸ್ಟು, ಬೇರೆ ಯಾವುದಾದ್ರು ಗೌರ್ನಮೆಂಟು, ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸು. ನೆಕ್ಸ್ಟು, ಕಂಪನಿ ಇನ್ ವಿಚ್ ಪಬ್ಲಿಕ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್, 100% ಸಬ್ಸ್ಟಾನ್ಷಿಯಲಿ ಸಬ್ಸಿಡೈರಿ ಆಫ್ ಕಂಪನೀಸ್ ಇನ್ ವಿಚ್ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್. ನೆಕ್ಸ್ಟು, ಇನ್ವೆಸ್ಟ್ಮೆಂಟ್ ಕಂಪನಿ. ಸೊ ಇನ್ವೆಸ್ಟ್ಮೆಂಟ್ ಕಂಪನೀಸು ನೆಕ್ಸ್ಟ್ ಟೈಪು. ಇನ್ವೆಸ್ಟ್ಮೆಂಟ್ ಕಂಪನಿ ಮೀನ್ಸ್ ಎ ಕಂಪನಿ ಹೂಸ್ ಗ್ರಾಸ್ ಟೋಟಲ್ ಇನ್ಕಮ್ ಕನ್ಸಿಸ್ಟ್ ಮೇನ್ಲಿ ಆಫ್ ಇನ್ಕಮ್ ವಿಚ್ ಇಸ್ ಚಾರ್ಜಬಲ್ ಅಂಡರ್ ದ ಹೆಡ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್ ಅಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಯೂಶಲಿ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಅಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೋಸ್ಕರನೇ ಸ್ಟಾರ್ಟಪ್ ಆಗಿರಬೇಕು. ಇನ್ವೆಸ್ಟ್ಮೆಂಟ್ ಯೂಶಲಿ ಯಾವುದ್ರಲ್ಲಿ ಮಾಡ್ತೀವಿ, ಹೌಸ್ ಪ್ರಾಪರ್ಟೀಸು, ಕ್ಯಾಪಿಟಲ್ ಗೇನ್ಸು, ನೆಕ್ಸ್ಟ್ ಅದರ್ ಸೋರ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಸೊ ಈ ರೀತಿ ಹೆಡ್ ಆಫ್ ಇನ್ಕಮ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿ ಇನ್ಕಮ್ನ ಜನರೇಟ್ ಮಾಡ್ತಿದ್ದೀರ ಅಂದರೆ ಸೊ ಅಂಥ ಕಂಪನೀಸ್ನ ನಾವು ಇನ್ವೆಸ್ಟ್ಮೆಂಟ್ ಕಂಪನೀಸ್ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್, ವೈಡ್ಲಿ ಹೆಲ್ಡ್ ಕಂಪನಿ. ಸೊ ದಿಸ್ ಇಸ್ ರಿಲೇಟೆಡ್ ಟು ಅಗೇನ್ ಪಬ್ಲಿಕ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್ ಅಂತ ಬಂತಲ್ವ. ಸೊ ಅದೇ ರೀತಿ ವೈಡ್ಲಿ ಹೆಲ್ಡ್ ಕಂಪನಿ ಮೀನ್ಸ್ ಎ ಕಂಪನಿ ಇನ್ ವಿಚ್ ದಿ ಪಬ್ಲಿಕ್ ಆರ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್ ಇಸ್ ನೋನ್ ಆಸ್ ವೈಡ್ಲಿ ಹೆಲ್ಡ್ ಕಂಪನಿ. ಸೊ ಯಾವುದೇ ಒಂದು ಕಂಪನಿಯಲ್ಲಿ ಪಬ್ಲಿಕ್ಕು ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್ ಆಗಿದ್ದರೆ ಅಂಥ ಕಂಪನೀಸ್ನ ವೈಡ್ಲಿ ಹೆಲ್ಡ್ ಕಂಪನೀಸ್ ಅಂತ ಕರಿತೀವಿ. ಕ್ಲೋಸ್ಲಿ ಹೆಲ್ಡ್ ಇಸ್ ಆಪೋಸಿಟ್. ಸೊ ಎ ಕಂಪನಿ ಇನ್ ವಿಚ್ ದ ಪಬ್ಲಿಕ್ ಆರ್ ನಾಟ್ ಸಬ್ಸ್ಟಾನ್ಷಿಯಲಿ ಇಂಟ್ರೆಸ್ಟೆಡ್ ಇಸ್ ನೋನ್ ಆಸ್ ಕ್ಲೋಸ್ಲಿ ಹೆಲ್ಡ್ ಕಂಪನಿ. ಸೊ ಅರ್ಥ ಆಗ್ತಿದೆ. ಸೊ 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ವೈಡ್ಲಿ ಹೆಲ್ಡ್ ಕಂಪನಿ ಅಂದರೆ ಏನು, ಕ್ಲೋಸ್ಲಿ ಹೆಲ್ಡ್ ಕಂಪನೀಸ್ ಅಂದರೆ ಇನ್ವೆಸ್ಟ್ಮೆಂಟ್ ಕಂಪನೀಸ್ ಅಂದರೆ ಏನು, ಡೊಮೆಸ್ಟಿಕ್ಕೋ ಫಾರಿನ್ನೋ, ನೆಕ್ಸ್ಟು ಆಸ್ ವಿ ನೋ ಆ ಕಂಡೀಷನ್ಸ್ ಎಲ್ಲ ಸ್ಯಾಟಿಸ್ಫೈಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಕಂಪನಿ. ಸೊ ವಿ ಆಲ್ರೆಡಿ ನೋ ಹೌ ಟು ಡಿಟರ್ಮೈನ್ ದಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಎನ್ ಇಂಡಿವಿಜುವಲ್. ನೆಕ್ಸ್ಟ್ ಒನ್ ಈಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅ ಕಂಪನಿ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಯಾವ ರೀತಿ ಡಿಟರ್ಮೈನ್ ಮಾಡಬೇಕು ಅಂದರೆ, ಆಸ್ ವಿ ನೋ ದೆರ್ ಇಸ್ 2 ಕಂಪನೀಸ್, ಒನ್ ಇಂಡಿಯನ್ ಕಂಪನೀಸ್ ಅಂಡ್ ಫಾರಿನ್ ಕಂಪನಿ. ಫಾರ್ ದಿ ಪರ್ಪಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಎ ಕಂಪನಿ, companies are classified into 2 types, that is Indian company and foreign companies. Indian company means it is always a resident company. ಸೊ ನಿಮ್ಮ ಇಂಡಿಯನ್ ಕಂಪನಿ, ಡೊಮೆಸ್ಟಿಕ್ ಕಂಪನಿ ಅಂತ ಕೊಟ್ಟಿದ್ರೆ ಎರಡೂ ಕಂಪನೀಸು ಆಲ್ವೇಸು ನಿಮಗೆ ರೆಸಿಡೆಂಟ್ ಆಫ್ ಕಂಪನೀಸ್ ಆಗಿರುತ್ತೆ. ನೆಕ್ಸ್ಟ್ ಫಾರಿನ್ ಕಂಪನಿಯಲ್ಲಿ ನಿಮಗೆ ಅಗೈನ್ 2 ಟೈಪ್ಸ್ ಸಿಗುತ್ತೆ, ಐದರ್ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್. ಸೊ ಫಾರಿನ್ ಕಂಪನಿ ಯಾವಾಗ ರೆಸಿಡೆಂಟ್ ಅಂತ ಕರಿತೀವಿ ಅಂದರೆ, ಸೊ ಅದ್ರ ಮ್ಯಾನೇಜ್ಮೆಂಟು ಕಂಟ್ರೋಲು ಓನ್ಲಿ ಸಿಚುಯೇಟೆಡ್ ಇನ್ ಇಂಡಿಯಾ ಆಗಿದ್ದರೆ ದೆನ್ ದಟ್ ಫಾರಿನ್ ಕಂಪನೀಸ್ನ ನಾವು ರೆಸಿಡೆಂಟ್ ಅಂತ ಕರಿತೀವಿ. ನೋಡಿ, ಫಾರಿನ್
company is a resident in India only if during the previous year control and management of its affair is situated only in India. ಸೊ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟ್ರಾನ್ಸಾಕ್ಷನ್ ಓನ್ಲಿ ಇಂಡಿಯಾದಲ್ಲಿ ಸಿಚುವೇಟೆಡ್ ಆಗಿದ್ರೆ ಮಾತ್ರ ಅಂಥ ಫಾರಿನ್ ಕಂಪನೀಸ್ನ ನಾವು ರೆಸಿಡೆಂಟ್ ಅಂತ ಕರಿತೀವಿ. ಇಫ್ ಏನಾದರೂ ಈ ರೀತಿ ಕಂಟ್ರೋಲು ಮ್ಯಾನೇಜ್ಮೆಂಟು ಇನ್ನು ಪ್ರೀವಿಯಸ್ ಇಯರ್ಸಲ್ಲಿ ಪಾರ್ಟ್ಲಿ ಅದರ್ವೈಸ್ ಸಿಚುವೇಟೆಡ್ ಆಗಿಲ್ಲ ಅಂತ ಅಂದರೆ ಅಂಥ ಕಂಪನೀಸ್ನ ನಾವು ನಾನ್ ರೆಸಿಡೆಂಟ್ ಆಫ್ ಕಂಪನೀಸ್ ಅಂತ ಕರಿತೀವಿ. ನೆಕ್ಸ್ಟು, ಸೊ ಯು ಆಲ್ರೆಡಿ ನೋ ವಾಟ್ ಈಸ್ ಕ್ಯಾಶ್ ಸಿಸ್ಟಮ್, ಮರ್ಕಂಟೈಲ್ ಸಿಸ್ಟಮ್ ಅನ್ನೋದು ಪಿ ಯು ಅಲ್ಲಿ ಆಲ್ರೆಡಿ ಬೇಸಿಸಲ್ಲಿ ಓದಿರ್ತೀರಾ. ಸೊ ಇಲ್ಲಿ ನಾವು ಫಾರ್ ದಿ ಪರ್ಪಸ್ ಆಫ್ ಕಂಪನೀಸ್ ಆಲ್ವೇಸ್ ಫಾಲೋಸ್ ಮರ್ಕಂಟೈಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಆ್ಯಂಡ್ ಇಟ್ಸ್ ಕಂಪಲ್ಸರಿ ಅಂಡರ್ಸ್ ಕಂಪನೀಸ್ ಆ್ಯಕ್ಟ್ 2013. ಅರ್ಥ ಆಗ್ತಿದೆಯಾ? ಸೊ ಯಾವಾಗಲೂ ಕೂಡ ಕಂಪನೀಸು ಮರ್ಕಂಟೈಲ್ ಸಿಸ್ಟಮ್ಸ್ನೇ ಫಾಲೋ ಮಾಡಬೇಕು, ಕ್ಯಾಶ್ ಸಿಸ್ಟಮ್ಸ್ನ ಫಾಲೋ ಮಾಡೋದಿಲ್ಲ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದ ಇನ್ಕಮ್ ಚಾರ್ಜ್ ಅಂಡರ್ ದಿ ಹೆಡ್ ಆಫ್ PGBP. ಸೊ ಏನಕ್ಕೆ ಇಲ್ಲಿ PGBPನೇ ಮಾತಾಡ್ತಿದ್ದೀವಿ ಅಂತ ಅಂದರೆ, ನಿಮ್ಮ ಇನ್ಕಮ್ ಟ್ಯಾಕ್ಸ್ ಫಸ್ಟ್ ಚಾಪ್ಟರು PGBPಯಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಿರೋ ಸೇಮ್ ಕ್ಯಾಲ್ಕುಲೇಷನು ನಿಮ್ಮ ಅಸೆಸ್ಮೆಂಟ್ ಆಫ್ ಕಂಪನೀಸಲ್ಲಿ ಬರುತ್ತೆ. ಸೊ ಎರಡೂ ಕೂಡ ಸಿಮಿಲರ್ ಆಗಿರುತ್ತೆ. ವಾಟ್ ಎವರ್ ವಿ ಡಿಸ್ಕಸ್ ಆಸ್ ಎ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32, ದ ಸೇಮ್ ಡಿಪ್ರಿಸಿಯೇಷನ್ ಪ್ರಾಬ್ಲಮ್ಸ್ ಇಲ್ಲೂ ಕೂಡ ರಿಪೀಟ್ ಆಗುತ್ತೆ. ನಿಮ್ಮ ಪ್ರೊಫಾರ್ಮಾ ಕೂಡ ಸೇಮ್ ಆಗಿರುತ್ತೆ, ಇಲ್ಲೂ ಕೂಡ ಚೇಂಜಸ್ ಸಿಗೋದಿಲ್ಲ. ಆ್ಯಂಡ್ ಅಲ್ಲಿ ನಾವು PGBPನ ಕ್ಯಾಲ್ಕುಲೇಟ್ ಮಾಡುವಾಗ ಯಾವ್ಯಾವ ಎಕ್ಸ್ಪೆನ್ಸಸ್ನ ಅಲೋಡ್ ಮಾಡಿದ್ವಿ, ಯಾವ್ಯಾವ ಎಕ್ಸ್ಪೆನ್ಸಸ್ನ ಡಿಸಲೋಡ್ ಮಾಡಿದ್ವಿ, ಯಾವ್ಯಾವ ಇನ್ಕಮ್ನ ಅಲೋಡ್ ಮಾಡಿದ್ವಿ, ಯಾವ್ಯಾವ ಇನ್ಕಮ್ನ ಡಿಸಲೋಡ್ ಮಾಡಿದ್ವಿ, ಸೇಮ್ ಪ್ರೊಸೀಜರೇ ಫಾಲೋ ಆಗುತ್ತೆ. ಬಟ್ ಇಲ್ಲಿ ಏನು ಅಂದರೆ ಡಿಫ್ರೆನ್ಸಸ್ಸು ಅಸೆಸ್ಮೆಂಟ್ ಆಫ್ ಕಂಪನೀಸಲ್ಲಿ ನಾವು 2 ಟೈಪ್ಸ್ ಮಾಡ್ತೀವಿ. ಒಂದು ನಾರ್ಮಲ್ ಪ್ರಾವಿಷನು, ಮ್ಯಾಟ್ ಪ್ರಾವಿಷನ್ ಅಂತ. ಸೊ ಇಲ್ಲಿ ನಮಗೆ ಎಕ್ಸ್ಟ್ರಾ ಸಿಗೋದು ಮ್ಯಾಟ್ ಪ್ರಾವಿಷನ್. ಸೊ ಮ್ಯಾಟ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮ್ಯಾಟ್ ಈಸ್ ನಥಿಂಗ್ ಬಟ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಸೊ ಏನಕ್ಕೆ ಮ್ಯಾಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ವಾಟ್ ಈಸ್ ದ ಪರ್ಪಸ್ ಆಫ್ ಡೂಯಿಂಗ್ ಮ್ಯಾಟ್ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಟ್ ದಿ ಟೈಮ್ ಆಫ್ ಸಾಲ್ವಿಂಗ್ ಅವರ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ನಾವು ದ ಇನ್ಕಮ್ ಚಾರ್ಜ್ ಅಂಡರ್ ದಿ ಹೆಡ್ ಆಫ್ ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂಡರ್ ಸೆಕ್ಷನ್ 28. ಸೊ ದ ಫಾಲೋಯಿಂಗ್ ಇನ್ಕಮ್ ಶಲ್ ಬಿ ಚಾರ್ಜಬಲ್ ಟು ಇನ್ಕಮ್ ಟ್ಯಾಕ್ಸ್ ಅಂಡರ್ ದಿ PGBP. ಸೊ ಯಾವುದು ಅಂದರೆ, ಸೊ ಸೇಮ್ ಥಿಂಗ್ ನಾವು PGBPಲೂ ಡಿಸ್ಕಸ್ ಮಾಡಿದ್ವಿ. ದ ಫಸ್ಟ್ ಒನ್, ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ಎನಿ ಬಿಸ್ನೆಸ್ ಆರ್ ಪ್ರೊಫೆಷನ್ ಕ್ಯಾರಿಡ್ ಆನ್ ಬೈ ಅಸೆಸ್ಸಿ ಅಟ್ ಎನಿ ಟೈಮ್ ಡ್ಯೂರಿಂಗ್ ದಿ ರಿಲೆವೆಂಟ್ ಪ್ರೀವಿಯಸ್. ಸೊ ಬಿಸ್ನೆಸ್ಸು ಪ್ರೊಫೆಷನಲ್ಸ್ ರನ್ ಮಾಡಿ ಇನ್ಕಮ್ನ ಅರ್ನ್ ಮಾಡಿದರೆ ಇನ್ ಪ್ರೀವಿಯಸ್ ಇಯರ್, ಅಂಥ ಇನ್ಕಮ್ನ ಮಸ್ಟ್ ಆ್ಯಂಡ್ ಶುಡ್ ಆಗಿ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಸಿಗೋಸ್ಕರ ಚಾರ್ಜ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ಎನಿ ಕಾಂಪನ್ಸೇಷನ್ ಅದರ್ ಪೇಮೆಂಟ್ due to or received by any person managing the whole or substantially the whole of the affairs of an Indian company or any other companies. ಸೊ ನೀವು ಕಾಂಪನ್ಸೇಷನ್ ಅದರ್ ಪೇಮೆಂಟ್ ರಿಸೀವ್ ಮಾಡ್ತಾ ಇದ್ದೀರಾ ಅದರ್ ಪರ್ಸನ್ನು, ಆ ಪರ್ಸನ್ನು ನಿಮ್ಮ ಕಂಪನೀಸ್ನ ಓಲಿ ಆರ್ ಸಬ್ಸ್ಟಾನ್ಷಿಯಲಿ ನಿಮ್ಮ ಕಂಪನೀಸ್ ಅಫೇರ್ಸ್ನ ರನ್ ಮಾಡ್ತಾ ಇದ್ದಾನೆ ಅಂದರೆ ಅಂಥ ಇನ್ಕಮು ಕೂಡ ನೀವು ಇನ್ಕಮ್ ಟ್ಯಾಕ್ಸ್ ಪರ್ಪಸಲ್ಲಿ ಮೀನ್ಸ್ ಇನ್ಕಮ್ ಟ್ಯಾಕ್ಸ್ಗೆ ಚಾರ್ಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಎನಿ ಪರ್ಸನ್ ಹೋಲ್ಡಿಂಗ್ ಎ ಏಜೆನ್ಸಿ ಇನ್ ಇಂಡಿಯಾ ಫಾರ್ ಎನಿ ಪಾರ್ಟ್ ಆಫ್ ದಿ activities relating to the business of any other person. ಸೊ ಅರ್ಥ ಆಗ್ತಿದೆಯಾ? ಅಗೇನ್ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟಿ. ಸೊ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟೀಸ್ ಎನಿ ಇನ್ಕಮ್ನ ನೀವು ಜನರೇಟ್ ಮಾಡ್ತಾ ಇದ್ದೀರಾ ಅಂದರೆ ಅಂಥ ಇನ್ಕಮ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಚಾರ್ಜ್ ಮಾಡಬೇಕಾಗುತ್ತೆ ಅಂಡರ್ PGBPಯಲ್ಲಿ. ನೆಕ್ಸ್ಟು, ಇನ್ಕಮ್ ಡಿರೈವ್ ಬೈ ಟ್ರೇಡ್, ಪ್ರೊಫೆಷನಲ್ ಆರ್ ಸಿಮಿಲರ್ ಅಸೋಸಿಯೇಷನ್ ಫ್ರಮ್ ಸ್ಪೆಸಿಫಿಕ್ ಸರ್ವೀಸಸ್ ಪರ್ಫಾರ್ಮ್ ಫಾರ್ ಇಟ್ಸ್ ಮೆಂಬರ್ಸ್. ಸೊ ನಿಮ್ಮ ಟ್ರೇಡು, ಪ್ರೊಫೆಷ್ನಲ್ಲು ಈ ರೀತಿ ಆ್ಯಕ್ಟಿವಿಟೀಸಿಂದ ನೀವು ಇನ್ಕಮ್ನ ಜನರೇಟ್ ಮಾಡ್ತಿದ್ರೆ, ಸರ್ವಿಸ್ ಪರ್ಫಾರ್ಮ್ ಮಾಡ್ತಾ ಇದ್ದರೆ, ಸೊ ಅಂಥ ಇನ್ಕಮ್ನು ಕೂಡ ನೀವು ಟ್ಯಾಕ್ಸೇಬಲ್ ಮಾಡಬೇಕು. ಪ್ರಾಫಿಟ್ ಆನ್ ಸೇಲ್ ಆಫ್ ಲೈಸೆನ್ಸ್ ಗ್ರಾಂಟೆಡ್ ಅಂಡರ್ ದಿ ಇಂಪೋರ್ಟ್, ಕ್ಯಾಶ್ ಅಸಿಸ್ಟೆನ್ಸ್ ರಿಸೀವ್ಡ್ ಆರ್ ರಿಸೀವ್ ಬೈ ಎನಿ ಪರ್ಸನ್ ಅಗೇನ್ಸ್ಟ್ ದಿ ಎಕ್ಸ್ಪೋರ್ಟ್ ಅಂಡರ್ ಎನಿ ಸ್ಕೀಮ್ ಆಫ್ ದಿ ಗವರ್ನಮೆಂಟ್ ಆಫ್ ಇಂಡಿಯಾ, ಡ್ಯೂಟಿ ಡ್ರಾಬ್ಯಾಕ್ ಆಫ್ ಕಸ್ಟಮ್ಸು, ಎನಿ ಪ್ರಾಫಿಟ್ ಆನ್ ಟ್ರಾನ್ಸ್ಫರ್ ಆಫ್ ಡ್ಯೂಟಿ ಎಂಟೈಟಲ್ಮೆಂಟ್ ಪಾಸ್ಬುಕ್ ಸ್ಕೀಮು, ಎನಿ ಪ್ರಾಫಿಟ್ ಆನ್ ಟ್ರಾನ್ಸ್ಫರ್ ಆಫ್ ಡ್ಯೂಟಿ ಫ್ರೀ ರಿಫ್ರೆಶ್ಮೆಂಟ್ ಸರ್ಟಿಫಿಕೇಟ್, ದ ವ್ಯಾಲ್ಯೂ ಆಫ್ ಎನಿ ಬೆನಿಫಿಟ್ ಆರ್ ಪರ್ಕ್ವಿಸಿಟ್ ವೆದರ್ ಕನ್ವರ್ಟಬಲ್ ಇಂಟು ಮನಿ ಆರ್ ನಾಟ್ ಅರೈಸಿಂಗ್ ಫ್ರಮ್ business. Next, interest on partners capital. So this is very important. Interest on partners capital, salary, bonus, commission or remuneration etc. due to and received by a partner of a firm from such firm, however subject to deduction allowed under section 40 subsection B. So ಈ ರೀತಿ ಕ್ಯಾಲ್ಕುಲೇಷನ್ ವಿ ಆಲ್ರೆಡಿ ಡಿಸ್ಕಸ್ ಅಂಡರ್ PGBP ಕ್ಯಾಲ್ಕುಲೇಷನ್ ಮಾಡುವಾಗ. ಸೊ ಇಂಟ್ರೆಸ್ಟ್ ಟು ಪಾರ್ಟ್ನರ್ಸ್ನ ನೀವು ಕೊಡ್ತಾ ಇದ್ದೀರಾ ಅಂದರೆ 12% ಎಕ್ಸಸ್ ಆಗಿರಬಾರ್ದು. ನೆಕ್ಸ್ಟ್, ರೆಮ್ಯುನರೇಷನ್ಸ್ನ ಪ್ರೊವೈಡ್ ಮಾಡ್ತಿರೋದ್ರೆ ರೆಮ್ಯುನರೇಷನ್ ದಟ್ ಈಸ್ ಸಬ್ಜೆಕ್ಟ್ ಟು ಕ್ಯಾಲ್ಕುಲೇಷನ್ ಅಂಡರ್ ಸೆಕ್ಷನ್ 40B. ದ ಸೇಮ್ ರೂಲ್ಸ್ನ ನಾವು ಅಸೆಸ್ಮೆಂಟ್ ಆಫ್ ಕಂಪನೀಸಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಯೂಸ್ ಮಾಡಬೇಕು. ನೆಕ್ಸ್ಟು,
ಸೊ ಇದೇ ರಿಲೇಟೆಡು. ನೆಕ್ಸ್ಟು ಎಕ್ಸ್ಪೆನ್ಸಸ್ ಎಕ್ಸ್ಪ್ರೆಸ್ಲಿ ಅಲೋಡ್. ಸೊ ಯಾವ ಎಕ್ಸ್ಪೆನ್ಸಸ್ಸು ಅಲೋಡ್ ಆಗುತ್ತೆ. ಸೊ ಸೇಮ್ ಎಕ್ಸ್ಪೆನ್ಸಸ್ನ ನಾವು PGBP ಕ್ಯಾಲ್ಕುಲೇಷನ್ ಮಾಡುವಾಗಲೂ ನಿಮ್ಮ ಇನ್ಕಮ್ ಟ್ಯಾಕ್ಸಲ್ಲಿ ನಾವು ಯೂಸ್ ಮಾಡಿದ್ವಿ. ಸೊ ಸೇಮ್ ಎಕ್ಸ್ಪೆನ್ಸಸ್ ಫಸ್ಟು ರೆಂಟು, ರೇಟ್ಸು, ಟ್ಯಾಕ್ಸಸ್ಸು, ರಿಪೇರ್ಸ್ ಆ್ಯಂಡ್ ಇನ್ಶೂರೆನ್ಸ್ ಆಫ್ ಬಿಲ್ಡಿಂಗ್, ರಿಪೇರ್ಸ್ ಆ್ಯಂಡ್ ಇನ್ಶೂರೆನ್ಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ, ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಪ್ಲಾಂಟ್ ಆ್ಯಂಡ್ ಮಿಷನರಿ, ಎಕ್ಸ್ಪೆಂಡಿಚರ್ ಆನ್ scientific research, expenditure on acquisition or purchase of patents and copyrights, expenditure on know-how, amortization of telecom license fees. ಸೊ ಸೇಮ್ ಥಿಂಗ್ ಇದೆ, ಪ್ರತಿಯೊಂದು ಓದ್ಕೊಂಡೋಗಿ ನಾವು ಅಲ್ಲೂ ಕೂಡ ಬರ್ಸಿದ್ವಿ. ಸೊ ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂದರೆ ಏನು ಅಂದರೆ ಪೇಮೆಂಟ್ ಮೇಡ್ ಟು ಅಸೋಸಿಯೇಷನ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಫಾರ್ ಕ್ಯಾರಿಂಗ್ ಔಟ್ ಎ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಏನಾದರೂ ನೀವು ಪೇಮೆಂಟ್ಸ್ನ ಪ್ರೊವೈಡ್ ಮಾಡಿರ್ತೀರಾ ಫಾರ್ ದಿ ಪರ್ಪಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ 100% ಅಲೋಡ್ ಸಿಗುತ್ತೆ ನಿಮಗೆ. ಆ ಎಕ್ಸ್ಪೆನ್ಸಸ್ನ 100% ಆಗಿ ನೀವು ನಿಮ್ಮ ಇನ್ಕಮಲ್ಲಿ ನೀವು ಅದನ್ನು ಡಿಡಕ್ಟ್ ಮಾಡ್ಬೋದು. ನೆಕ್ಸ್ಟು ಪೇಮೆಂಟ್ ಫಾರ್ ಕ್ಯಾರಿಂಗ್ ಔಟ್ ಪ್ರೋಗ್ರಾಮ್ ಫಾರ್ ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ನ್ಯಾಚುರಲ್ ರಿಸೋರ್ಸ್ನ ಕನ್ಸರ್ವೇಷನ್ ಪರ್ಪಸ್ಗೆ ನೀವೇನಾದರೂ ಮನಿನ ಇನ್ವೆಸ್ಟ್ ಮಾಡ್ತಾ ಇದ್ರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದ್ರೆ ಅಂಥ ಎಕ್ಸ್ಪೆನ್ಸಸ್ಸು ಕೂಡ ನೀವು 100% ಅಲೋಡ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿ ಅದನ್ನು ನಿಮ್ಮ ಇನ್ಕಮಲ್ಲಿ ನೀವು ಡಿಡಕ್ಟ್ ಮಾಡ್ಬೋದು. ನೆಕ್ಸ್ಟ್ ಅಲೋವಬಲ್ ಲಾಸಸ್. ಇಂಥ ಲಾಸಸ್ ಅಲೋವಬಲ್ ಆಗುತ್ತೆ ಅಂಡರ್ PGBP ಏನೆಂದರೆ ಫಸ್ಟು ಲಾಸ್ ಬೈ ಥೆಫ್ಟ್. ಸೊ ಲಾಸ್ ಬೈ ಥೆಫ್ಟು ಆ್ಯಂಡ್ ಎಂಬೆಸಲ್ಮೆಂಟ್ ಬೈ ಎಂಪ್ಲಾಯೀಸ್. ಸೊ ಏನಾದರೂ ಲಾಸ್ ಬೈ ಥೆಫ್ಟ್ ಆಗಿದ್ದರೆ, ಅದರ್ವೈಸ್ ನಿಮ್ಮ ಎಂಪ್ಲಾಯೀಸು ಪ್ರಾಪರಾಗಿ ನಿಮ್ಮ ಬಿಸ್ನೆಸ್ ಮನಿನ ಯೂಸ್ ಮಾಡದೆ ವೇಸ್ಟ್ ಮಾಡಿದರೆ ಅಂಥ ಮನಿ, ಅಂಥ ಥೆಫ್ಟ್ ಆಗಿರೋ ಲಾಸಸ್ನ ನೀವು ಅಲೋವಬಲ್ ಲಾಸಸ್ ಅಂತ ಟ್ರೀಟ್ ಮಾಡಿ ಅಂಥ ಲಾಸಸ್ನ ನೀವು ಡಿಡಕ್ಟ್ ಮಾಡ್ಬೋದು ಔಟ್ ಆಫ್ ಯುವರ್ ಇನ್ಕಮ್ ಅಂಡರ್ ದಿ ಹೆಡ್ ಆಫ್ PGBP. ನೆಕ್ಸ್ಟು ಲಾಸ್ ಅರೈಸಿಂಗ್ ಫ್ರಮ್ ನೆಗ್ಲಿಜೆನ್ಸ್ ಆ್ಯಂಡ್ ಡಿಸ್ಹಾನೆಸ್ಟಿ ಆಫ್ ದಿ ಎಂಪ್ಲಾಯೀಸ್, ಸೇಮ್ ಥಿಂಗ್. ನೆಕ್ಸ್ಟು ಲಾಸ್ ಡ್ಯೂ ಟು ರಾಬರಿ ಆ್ಯಂಡ್ ಡಿಕೋಟೀಸ್. ನೆಕ್ಸ್ಟು ಲಾಸ್ due to fire, accident, enemy, war action, loss due to white hands. Next to loss ಆ್ಯಂಡ್ಸ್. ನೆಕ್ಸ್ಟ್ ಲಾಸ್ ಡ್ಯೂ ಟು ನಾನ್ ರಿಕವರಿ ಆಫ್ ಅಡ್ವಾನ್ಸಸ್. ಸೊ ನೀವು ಯಾರಿಗಾರು ಅಡ್ವಾನ್ಸಸ್ ಕೊಟ್ಟಿದ್ರೆ ನಾನ್ ರಿಕವರಿ ಆಗಿದ್ದರೆ, ಸೊ ನಿಮ್ಮ ಬ್ಯಾಡ್ ಡೆಟ್ಸ್ ಇನ್ಕರ್ಡ್ ಆಗಿದ್ರೆ ಅಂಥ ಲಾಸಸ್ನು ಕೂಡ ನೀವು ಅಲೋಬಲ್ ಲಾಸಸ್ ಅಂತ ಟ್ರೀಟ್ ಮಾಡಿ ಅದನ್ನು ನೀವು ಡಿಡಕ್ಟ್ ಮಾಡ್ಕೊಬೋದು. ನೆಕ್ಸ್ಟು ಲಾಸ್ ಡ್ಯೂ ಟು ಡಿಸ್ಟ್ರಕ್ಷನ್ ಬೈ ಆ್ಯನ್ ಆ್ಯಕ್ಟ್ ಆಫ್ ಗಾಡ್, ಮೀನ್ಸ್ ನ್ಯಾಚುರಲ್ ಕ್ಯಾಲಾಮಿಟೀಸ್ ಆಗಿ ನಿಮ್ಮ ಏನಾದರೂ ಡಿಸ್ಟ್ರಕ್ಷನ್ಸ್ ಆಗಿದ್ದರೆ ಯಾವುದಾದ್ರೂ ಅಸೈಟ್ಸು ಇಲ್ಲ ಪ್ರಾಪರ್ಟೀಸು ಅಲ್ಲಿ ಇನ್ಕರ್ಡ್ ಆಗಿರೋ ಲಾಸಸ್ನ ಕೂಡ ನೀವು ಲಾಸ್ ಅಂತ ಟ್ರೀಟ್ ಮಾಡಿ ಅದನ್ನು ಡಿಡಕ್ಟ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ ಡ್ಯೂ ಟು ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಷನ್ ಇನ್ ಕೇಸ್ ಆಫ್ ಫಾರಿನ್ ಕರೆನ್ಸಿ ಟ್ರಾನ್ಸಾಕ್ಷನ್. ಸೊ ಏನಾಗುತ್ತೆ ಅಂದರೆ ಫಾರಿನ್ ಟ್ರಾನ್ಸಾಕ್ಷನ್ಸ್ನ ಮಾಡುವಾಗ ಸೊ ನಾವು ಇಂಡಿಯನ್ ಕರೆನ್ಸಿಯಲ್ಲೇ ಟ್ರಾನ್ಸಾಕ್ಟ್ ಮಾಡೋಕ್ಕಾಗೋದಿಲ್ಲ ಬೇರೆ ಕಂಟ್ರೀಸ್ ಜೊತೆ. ಸೊ ಬೇರೆ ಕಂಟ್ರೀಸು ಡಾಲರು, ಯೂರೋಸು, ಸೊ ಆ ರೀತಿ ಬೇರೆ ಬೇರೆ ಎಕ್ಸ್ಚೇಂಜಸ್ ಇರೋದ್ರಿಂದ ಸೊ ಅಂಥ ಎಕ್ಸ್ಚೇಂಜಸ್ಸು ನಮ್ಮ RBI ಬಂದು ರೀಚ್ ಆದಾಗ ಅಲ್ಲಿ ಎಕ್ಸ್ಚೇಂಜ್ ರೇಟು, ಇವಾಗ ನಾವು ಥಿಂಕ್ ಮಾಡಿ ಎಕ್ಸ್ಚೇಂಜ್ ರೇಟು ನೀವು ಟ್ರಾನ್ಸಾಕ್ಷನ್ ಮಾಡುವಾಗ 56 ಇತ್ತು. ಸೊ ನಿಮ್ಮ RBI ಬಂದು ಅಲ್ಲಿ ಎಕ್ಸ್ಚೇಂಜ್ ಆಗುವಾಗ 56 ಇದ್ದಿದ್ದು 50 ರೂಪೀಸ್ಗೆ ಡಿಕ್ರೀಸ್ ಆಯಿತು. ಸೊ ಅಲ್ಲಿ ಲಾಸ್ ಆಗಿದೆ ಎಷ್ಟು, 6 ರೂಪೀಸು, ಮೀನ್ಸ್ 6 ನಮಗೆ ಲಾಸ್ ಆಯಿತು. ಸೊ ಅಲ್ಲಿ ಲಾಸ್ ಆಗಿ ಆ ಫ್ಲಕ್ಚುಯೇಷನ್ಸಿಂದ ಲಾಸ್ ಆಗುತ್ತಲ್ವಾ, ಅಂಥ ಲಾಸಸ್ನು ಕೂಡ ನೀವು ಅಲೋಬಲ್ ಲಾಸಸ್ ಅಂತ ಟ್ರೀಟ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ ಅರೈಸಿಂಗ್ ಫ್ರಮ್ ಸೇಲ್ ಆಫ್ ಸೆಕ್ಯೂರಿಟೀಸ್ ಹೆಲ್ಡ್ in regular course of business. So these are your allowable losses. Next to expenses expressly disallowed. So what are the expenses which are disallowed under the calculation of PGBP? Andre first one, unreasonable expenses. So unreasonable expenses ನೀವು ಮಾಡ್ತಾ ಇದ್ದೀರಾ ಅಂಡರ್ PGBP ಅಂದರೆ ಅಂಥ ಎಕ್ಸ್ಪೆನ್ಸಸ್ ಕಂಪ್ಲೀಟ್ಲಿ ಡಿಸಲೋಡ್ ಆಗುತ್ತೆ. ನೆಕ್ಸ್ಟ್ ಅನ್ರೀಸನಬಲ್ ಪೇಮೆಂಟ್ ಮೇಡ್ ಟು ರಿಲೇಟಿವ್ಸ್ ಫಾರ್ ಗೂಡ್ಸ್ ಆರ್ ಸರ್ವಿಸಸ್ obtained by from them. ಸೊ ನೀವು ಪೇಮೆಂಟ್ಸ್ನ ಮಾಡ್ತಾ ಇದ್ದೀರಿ ಟು ಯುವರ್ ರಿಲೇಟಿವ್ಸ್ ಅಂದರೆ ಅದು ಕೂಡ ನಮಗೆ ಡಿಸಲೋಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇಫ್ ಎನಿ ಪೇಮೆಂಟ್ ಎಕ್ಸೀಡಿಂಗ್ ₹20,000 is nothing but cash exceeding ₹20,000. So this cash exceeding ₹20,000 while computing PGBP, that is fully disallowed. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಪರ್ಸನಲ್ ಎಕ್ಸ್ಪೆನ್ಸಸ್ ಆಫ್ ದಿ ಪ್ರೊಪ್ರೈಟರ್ಸ್ ಸಚ್ ಡ್ರಾಯಿಂಗ್ಸ್ ಪ್ರೊಪ್ರೈಟರ್ಸ್ ಸ್ಯಾಲರಿ ಟು ಪ್ರೊಪ್ರೈಟರ್ಸ್, ಇಂಟ್ರೆಸ್ಟ್ ಆನ್ ಪ್ರೊಪ್ರೈಟರ್ಸ್ ಕ್ಯಾಪಿಟಲ್, ಮೆಡಿಕಲ್ ಎಕ್ಸ್ಪೆನ್ಸಸ್ ಪ್ರೊಪ್ರೈಟರ್ಸ್, LIC ಪ್ರೀಮಿಯಮ್ ಆನ್ ಪ್ರೊಪ್ರೈಟರ್ಸ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್. ಸೊ ಇಲ್ಲೆಲ್ಲಾದರೂ ನಮಗೆ ಇಂಟ್ರೆಸ್ಟ್ ಆನ್ ಮೆಂಬರ್ಸು, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸು, ನೆಕ್ಸ್ಟು ರೆಮ್ಯುನರೇಷನ್ಸು, ಸೊ ಈ ರೀತಿ ಎಲ್ಲ ಬಂದರೆ ದಟ್ ಈಸ್ ಸಬ್ಜೆಕ್ಟ್ ಟು ಡಿಡಕ್ಷನ್ ಆ್ಯಂಡ್ ಸಬ್ಜೆಕ್ಟ್ ಟು ಕ್ಯಾಲ್ಕುಲೇಷನ್ ಅಂಡರ್ ಸೆಕ್ಷನ್ 40B ಸಿಗುತ್ತೆ. ಸೊ ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಎನಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೈಂಡಲ್ಲಿ ಇರಲಿ. ಸೊ PGBP ಮಾಡುವಾಗಲೂ ಇದನ್ನು ಯೂಸ್ ಮಾಡಿದ್ವಿ. ಎನಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದಟ್ ಈಸ್ ಡೈರೆಕ್ಟ್ಲಿ ಡಿಸಲೋಡ್ ಆಗುತ್ತೆ. ನೆಕ್ಸ್ಟ್ ಎನಿ ಪ್ರಾವಿಷನ್ ಆನ್ ಟ್ರಾನ್ಸ್ಫರ್ ಆಫ್ ರಿಸರ್ವ್ಸ್ ಅದರ್ ದ್ಯಾನ್ ದೋಸ್ ವಿಚ್ ಆರ್ ಎಕ್ಸ್ಪ್ರೆಸ್ಲಿ ಅಲೋಡ್ ಇನ್ IT Act, legal expenses incurred to define suit against a criminal liabilities. So next other inadmissible expenditures. So ಯಾವ್ದು ಮತ್ತೆ inadmissible expenditures ಆಗುತ್ತೆ ಅಂದರೆ interest to salaries, royalties, fees for beneficial services or any other sum payable outside India is not deductible unless tax is deducted at source or
tax is paid. Next, advertisement made in any articles, brochures, newspaper or magazine or the like published by a political parties. Next, to income tax, wealth tax, fringe benefit tax, gift tax, property tax, estate duty. Next, to advance income tax, tax penal interest etc are not deductible. ನೆಕ್ಸ್ಟ್ ಡೊನೇಷನ್ಸ್ ಮೀನ್ಸ್ ಇದೆಲ್ಲ ನಮಗೆ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡೋ ಹೋಗಿಲ್ಲ. ನಿಮ್ಮ ಇನ್ಕಮ್ ಟ್ಯಾಕ್ಸ್ ಆಗಲಿ, ಗಿಫ್ಟ್ ಟ್ಯಾಕ್ಸ್ ಆಗಲಿ, ಪ್ರಾಪರ್ಟಿ ಟ್ಯಾಕ್ಸ್, ಅಡ್ವಾನ್ಸ್ ಟ್ಯಾಕ್ಸ್ ಇದೇನೋ ನಮಗೆ ಪ್ರಾಬ್ಲಮಲ್ಲಿ ಪ್ರೊವೈಡ್ ಮಾಡಿದರೆ ನೀವು ಇದನ್ನು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡೋಂಗಿಲ್ಲ. ಫಾರ್ ದಟ್ ರೀಸನ್ ಅದನ್ನು ನೀವು ಡಿಡಕ್ಟ್ ಮಾಡೋಕ್ಕೆ ಅಲೋ ಮಾಡೋದಿಲ್ಲ ಐ ಟಿ ಆ್ಯಕ್ಟ್ ಔಟ್ ಆಫ್ ಯುವರ್ ಇನ್ಕಮ್. ಸೊ ನೆಕ್ಸ್ಟ್ ಡೊನೇಷನ್ಸ್ ಆರ್ ಪ್ರೆಸೆಂಟ್ಸ್ ಇಫ್ ನಾಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದಿ ಪರ್ಪಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ಸು. ನೀವು ಡೊನೇಷನ್ಸು ಮತ್ತು ಪ್ರೆಸೆಂಟ್ಸು ನಿಮ್ಮ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಪರ್ಪಸ್ಸಿಗೋಸ್ಕರ ನೀವು ಕೊಡ್ತೀರಾ ಅಂದರೆ ದೆನ್ ದಟ್ ಈಸ್ ಅಲೋವಬಲ್. ಬಟ್ ಅದರ್ ದ್ಯಾನ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ ಪರ್ಪಸ್ಸಿಗೋಸ್ಕರ ನೀವು ಅದನ್ನು ಡೊನೇಟ್ ಮಾಡ್ತಾ ಇದ್ದೀರಿ ಅಂದರೆ ಸೊ ಅದು ನಮಗೆ ಇನ್ಅಡ್ಮಿಸಬಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ನೆಕ್ಸ್ಟು ಗ್ರ್ಯಾಚ್ಯುಟಿ ಪೇಯ್ಡ್ ಟು ಎಂಪ್ಲಾಯಿ ಆಸ್ ಎ ಸ್ಪೆಷಲ್ ಪ್ಲೇಸಸ್, ಪೆನಾಲ್ಟಿ ಆ್ಯಂಡ್ ಡ್ಯಾಮೇಜಸ್ paid for a infringement of law. Next to expenses paid on other head of income but included in business income. ಸೊ ಎಕ್ಸ್ಪೆನ್ಸಸ್ಸು ಇವಾಗ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಎಕ್ಸ್ಪೆನ್ಸಸ್ನ ನೀವು ಪೇ ಮಾಡಿ ಆ ಎಕ್ಸ್ಪೆನ್ಸಸ್ನ ನೀವು PGBPಲಿ ಶೋ ಮಾಡಿದ್ರೆ ಅಂಥ ಎಕ್ಸ್ಪೆನ್ಸಸ್ಸು ಕೂಡ ನಾವೇನಂತ ಟ್ರೀಟ್ ಮಾಡಬೇಕು, ಇನ್ಅಡ್ಮಿಸಬಲ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಬೇಕು. ನೆಕ್ಸ್ಟು ಕಂಪ್ಯೂಟೇಷನ್ ಆಫ್ ಡಿಪ್ರಿಸಿಯೇಷನ್. ಸೊ ದ ಸೇಮ್ ಡಿಪ್ರಿಸಿಯೇಷನ್ ವಿ ಆಲ್ರೆಡಿ ಡಿಸ್ಕಸ್ ಅಟ್ ದಿ ಹೆಡ್ ಆಫ್ PGBP ಕ್ಯಾಲ್ಕುಲೇಷನ್ ಇನ್ಕಮ್ ಟ್ಯಾಕ್ಸ್ ಮಾಡುವಾಗ. ಸೊ ಇನ್ಕಮ್ ಟ್ಯಾಕ್ಸ್ PGBP ಕ್ಯಾಲ್ಕುಲೇಷನ್ ಮಾಡುವಾಗ ಸೊ ನಾವು ಏನು ಕಂಪ್ಯೂಟೇಷನ್ ಆಫ್ ಡಿಪ್ರಿಸಿಯೇಷನ್ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದ್ವು ಸೊ ಸೇಮ್ ಮೆಥಡ್ಸ್ನ ನಾವಿಲ್ಲಿ ಫಾಲೋ ಮಾಡಬೇಕು. ಸೊ ವಿ ಆಲ್ರೆಡಿ ನೋ ದೇರ್ ಆರ್ ಟೂ ಮೆಥಡ್, ಒಂದು ಸ್ಟ್ರೈಟ್ ಲೈನ್ ಮೆಥಡ್ and ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಇಸ್ ಅಪ್ಲಿಕೇಬಲ್ ಟು ಬ್ಲಾಕ್ ಆಫ್ ಅಸೆಟ್ಸ್. ಸೊ ಬ್ಲಾಕ್ ಆಫ್ ಅಸೆಟ್ಸಲ್ಲಿ ಪರ್ಸೆಂಟೇಜ್ನ ಪ್ರೊವೈಡ್ ಮಾಡಿದ್ದಾರೆ. ಪರ್ಸೆಂಟೇಜ್ ಬೇಸಿಸ್ ಮೇಲೆ ನಾವು ಆ ಬ್ಲಾಕ್ ಆಫ್ ಅಸೆಟ್ಸ್ಗೆ ಡಿಪ್ರಿಸಿಯೇಷನ್ನ ಪ್ರೊವೈಡ್ ಮಾಡಬೇಕಾ. ಸೊ ಅಲ್ಲಿ ನಮಗೆ ನಾರ್ಮಲ್ ಡಿಪ್ರಿಸಿಯೇಷನ್, ಅಡಿಷನಲ್ ಡಿಪ್ರಿಸಿಯೇಷನ್ ಅಂತ ಸಿಗುತ್ತೆ. ಸೊ ನಿಮ್ಮ ನಾರ್ಮಲ್ ಡಿಪ್ರಿಸಿಯೇಷನ್ ಯೂಶ್ವಲಿ ಎಲ್ಲ ಅಸೆಟ್ಸ್ಗೂ ಅವೈಲೇಬಲ್ ಸಿಗುತ್ತೆ. ಬಟ್ ಅಡಿಷನಲ್ ಡಿಪ್ರಿಸಿಯೇಷನಲ್ಲಿ ನಿಮಗೆ ಸಿಗೋದು ಓನ್ಲಿ ಒನ್ ಅನ್ ಅಸೆಸಿ ಎಂಗೇಜ್ಡ್ ಇನ್ ದಿ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರ್ ಪ್ರೊಡಕ್ಷನ್ ಆಫ್ ಎನಿ ಆರ್ಟಿಕಲ್ ಥಿಂಗ್ಸು. ಸೊ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಎ ನ್ಯೂ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕ್ವೈರ್ಡ್ ಆ್ಯಂಡ್ ಇನ್ಸ್ಟಾಲ್ ಆಫ್ಟರ್ 31/3/2005. ಸೊ ಅರ್ಥ ಆಗ್ತಿದೆಯಾ? ನಿಮ್ಮ ಅಸೆಸಿ ಬಿಸ್ನೆಸ್ಸು, ಮ್ಯಾನುಫ್ಯಾಕ್ಚರ್, ಪ್ರೊಡಕ್ಷನ್, ಸೊ ಈ ರೀತಿ ಬಿಸ್ನೆಸ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದು ನೆಕ್ಸ್ಟ್ ಅವನು ನ್ಯೂ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕ್ವೈರ್ಡ್ ಮಾಡಿದರೆ ಆಫ್ಟರ್ 31/3/2005 ದೆನ್ ಓನ್ಲಿ ಅಡಿಷನಲ್ ಡಿಪ್ರಿಸಿಯೇಷನ್ ಅಪ್ಲಿಕೇಬಲ್ ಆಗುತ್ತೆ. ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಶಿಪ್ಸ್ ಆ್ಯಂಡ್ ಏರ್ಕ್ರಾಫ್ಟ್, ಸೆಕೆಂಡ್ ಹ್ಯಾಂಡ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಯೂಸ್ಡ್ ಇನ್ ಆಫೀಸ್ ಪ್ರೆಮಿಸಸ್ ಆರ್ ರೆಸಿಡೆನ್ಷಿಯಲ್ ಅಕೊಮಡೇಷನ್. ಸೊ ವೆರಿ ಇಂಪಾರ್ಟೆಂಟ್, ಆಫೀಸ್ ಪ್ರೆಮಿಸಸಲ್ಲಿ ನೀವು ಯೂಸ್ ಮಾಡ್ತಾ ಇದ್ದರೆ ದೆರ್ ಇಸ್ ನೋ ಅಡಿಷನಲ್ ಡಿಪ್ರಿಸಿಯೇಷನ್. ಆ್ಯಂಡ್ ರೆಸಿಡೆನ್ಷಿಯಲ್ ಪರ್ಪಸ್ಸಿಗೆ ಹೌಸ್ ಹೋಲ್ಡ್ ಪರ್ಪಸ್ಸಿಗೆ ನೀವು ಯೂಸ್ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ನಿಮಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಸಿಗೋದಿಲ್ಲ. ನೆಕ್ಸ್ಟ್ ಎನಿ ಆಫೀಸ್ ಅಪ್ಲಯನ್ಸ್ ಅಂಡ್ ರೋಡ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್. ನೆಕ್ಸ್ಟ್ ಪ್ಲಾಂಟ್ ಮೆಷಿನರೀಸ್ whose old cost is allowed as a deduction in computing business income of any one previous year. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಅಡಿಷನಲ್ ಡಿಪ್ರಿಸಿಯೇಷನ್ ವಿ ಆಲ್ರೆಡಿ ನೋ 20% ಆಫ್ ಆಕ್ಚುಯಲ್ ಕಾಸ್ಟ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅವೈಲೇಬಲ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಸೊ ಟೈಪ್ಸ್ ಆಫ್ ಡಿಪ್ರಿಸಿಯೇಷನ್ ಆಸ್ ವಿ ನೋ, ನಾರ್ಮಲ್ ಡಿಪ್ರಿಸಿಯೇಷನ್, ಅಡಿಷನಲ್ ಡಿಪ್ರಿಸಿಯೇಷನ್. ಸೊ ಯೂಸ್ಡ್ ಫಾರ್ ಲೆಸ್ ದ್ಯಾನ್ 180 ಡೇಸ್ ಅಂದರೆ ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅಲೋಡ್ ಮಾಡ್ತೀವಿ. ಯೂಸ್ಡ್ ಫಾರ್ 180 ಡೇಸ್ ಆರ್ ಮೋರ್ ಇನ್ ಪ್ರೀವಿಯಸ್ ಇಯರ್ ಅಂದರೆ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್. ಸೇಮ್ ರೂಲ್ಸು ಅಡಿಷನಲ್ ಡಿಪ್ರಿಸಿಯೇಷನ್ಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ದಿಸ್ ಇಸ್ ದ ಫಾರ್ಮ್ಯಾಟ್. ಸೊ ಫಾರ್ಮ್ಯಾಟ್ ಆಲ್ಸೋ ಸೇಮ್. ಓಪನಿಂಗ್ WODB ಬರಿತೀವಿ. ನೆಕ್ಸ್ಟ್ ಆ್ಯಡ್ ಏನಾದರೂ ಅಡಿಷನ್ಸ್ ಇದ್ದರೆ, ನೆಕ್ಸ್ಟ್ ಲೆಸ್ ಏನಾದರೂ ಸೇಲ್ಸ್ ಆಗಿದ್ದರೆ, ನೆಕ್ಸ್ಟ್ ಮತ್ತೆ ನಮ್ಮ ಡಿಪ್ರಿಸಿಯೇಷನ್ ಲೆಸ್ ಮಾಡ್ತೀವಿ. ಸೊ ಡಿಪ್ರಿಸಿಯೇಷನಲ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್, ಅಡಿಷನಲ್ ಡಿಪ್ರಿಸಿಯೇಷನ್ ಎರಡು ಕೂಡ ಲೆಸ್ ಮಾಡಿ. ಸೊ ಇಲ್ಲಿ ನಿಮಗೆ ಮತ್ತೆ ಈ ಟೇಬಲ್ ಚಾರ್ಟಲ್ಲಿ ನಿಮಗೆ ಪ್ರೊವೈಡ್ ಮಾಡಿರೋದು ಅಗೇನ್ ರೇಟ್ ಆಫ್ ಡಿಪ್ರಿಸಿಯೇಷನ್ ದ ಸೇಮ್ ರೇಟು ನಾವು PGBPಯಲ್ಲಿ ಆಲ್ರೆಡಿ ಬರ್ತಿದ್ದೀವಿ. ಸೊ ಇಲ್ಲೂ ಕೂಡ ನಮಗೆ ಅದೇ ರೇಟ್ಸ್ನ ಪ್ರೊವೈಡ್ ಮಾಡಿ ಅದೇ ರೇಟ್ಸ್ ಪ್ರಕಾರ ನಾವು ಡಿಪ್ರಿಸಿಯೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಫ್ರಮ್ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ ವಿ ವಿಲ್ ಸ್ಟಾರ್ಟ್ ವಿತ್. ಸೊ ನಿಮಗೆ ಬೇಕು ಅಂತಂದರೆ ನಾವು ಅಸೆಸ್ಮೆಂಟ್ ಆಫ್ ಕಂಪನೀಸಲ್ಲಿ ಡಿಪ್ರಿಸಿಯೇಷನ್ ಮಾಡಲೇಬೇಕು. ಸೊ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಅಲ್ಲಿ ಒಂದು 3 ಪ್ರಾಬ್ಲಮ್ಸ್ನ ಮಾಡಿ ಸಾಲ್ವ್ ಮಾಡಿಸ್ತೀನಿ. ನೆಕ್ಸ್ಟ್ ನಿಮಗೆ ನಾರ್ಮಲ್ ಪ್ರಾವಿಷನ್, ಮ್ಯಾಟ್ ಪ್ರಾವಿಷನ್ ಹೇಗೆ ಮಾಡೋದು ಅಂತ ಕ್ಯಾಲ್ಕುಲೇಷನ್ ಮಾಡೋದು ತೋರಿಸಿ ಈ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಅರ್ಥ ಆಯ್ತಾ? ಥ್ಯಾಂಕ್ ಯು.